ನನ್ನ ಹೆಸರು ಮಲ್ಲಯ್ಯ ಪಂಚ ಹಿರೇಮಠ ಅಂತ. ನಾನು ಇರೋದು ಎಮ್ಕುಮಡಿ RC ಸೆಂಟ್ರಲ್ಲಿ. ನಾನು ಸುಮಾರು 27-28 ವರ್ಷದಿಂದ ನಾನು ಆಟೋ ಚಲಾಯಿಸಿದ್ದೇನೆ ಇಲ್ಲಿ ಎಮ್ಕುಮಡಿಯಲ್ಲಿ. ಮತ್ತು ಗರ್ಭಿಣಿಗೆ ಉಚಿತ ಪ್ರಯಾಣ ಈಗ 15-16 ವರ್ಷದಿಂದ ನಾನು ಉಚಿತವಾಗಿ ಪ್ರಯಾಣ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ 347 ಗರ್ಭಿಣಿಯರಿಗೆ ₹1 ಇಲ್ಲ ಒಂದು ಕಪ್ ಚಾಸ್ ಇದು ಕುಡಿದಿಲ್ಲ ಇನ್ನೂರಿಗೆ ಯಾರ್ದು. ರಾತ್ರಿ ಹಗಲಿ ಯಾವ ಬೇಕಾಗಲಿ 24 ತಾಸು ನಾನು ಅವ್ರಿಗಾಗಿ ನನ್ನ ಸೇವೆಯನ್ನು ಮೀಸಲಿಟ್ಟಿರ್ತೀನಿ. ಯಾವಾಗ ಬೇಕಾದ ಎಮ್ಕುಮಡಿ ಸುತ್ತಮುತ್ತ 4-5 ಕಿಲೋಮೀಟ್ರ್. ಆದರೆ ದೂರ ಹೋಗ್ಬೇಕಂತೇಳಿ ನನ್ನೆಲ್ಲ ಇಷ್ಟ ಐತೆ. ಆದ್ರೆ ಗರ್ಭಿಣಿ ಅವ್ರಿಗೆ ತಡೆಯುವಷ್ಟು ಪೇಷನ್ಸ್ ಇರೋಂಗಿಲ್ಲ. ಯಾಕಂದ್ರೆ ಸಮಸ್ಯೆ ಭಾಳ ಇರ್ತೈತಿ. ಹೀಗಾಗಿ 3-4 ಕಿಲೋಮೀಟ್ರ್ ಒಳಗೆ ಯಾವುದೋ ಸಮೀಪ ಆಸ್ಪತ್ರೆಯಲ್ಲಿ ಆ ಆಸ್ಪತ್ರೆ ಮುಟ್ಟುವಂಥ ಕೆಲಸನ ನಾನು ಮಾಡ್ತೀನಿ. ಮುಂದಿಂದು ಹಂಗೇನಾರು ಅವ್ರ ಕ್ರಿಟಿಕಲ್ ಕಂಡೀಷನ್ ಏನಾರು ಕ್ರಿಟಿಕಲ್ ಇತ್ತಂದರೆ ಆಂಬುಲೆನ್ಸ್ ಕರೆಸಿ ಅವ್ರಿಗೆ ಮುಂದಿನ ವ್ಯವಸ್ಥೆ ಮಾಡೋ ವ್ಯವಸ್ಥೆನ ನಾನು ಸುದ ಮಾಡ್ತಿರ್ತೇನೆ. ಸರ್, ಈಗ ನಮ್ಮ ಏನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಇದೆಯಲ್ಲ, ಈಗ ರಾಜ್ಯ ಸರ್ಕಾರ ನಮ್ಮ ಆಟೋ ಡ್ರೈವರ್ಗಳಿಗೆ ಒಂದು ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡ್ತಾ ಇದೆ. ಆ ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಇವತ್ತು ಸರ್ಕಾರದಿಂದ ಏನು ಆಕ್ಸಿಡೆಂಟ್ ತೀರ್ಕೊಂಡ್ರೆ 5 ಲಕ್ಷ ರೂಪಾಯಿ, ಇದು 2 ಮಕ್ಕಳಿಗೆ ಸಮೇತ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ನ್ಯಾಚುರಲ್ ಡೆತ್ ಆದರೆ ಅವರಿಗೆ 1 ಲಕ್ಷ ರೂಪಾಯಿ ದುಡ್ಡನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಆಟೋ ಚಾಲಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಆ ಕಾರ್ಡ್ ಮಾಡಿಸ್ಕೊಂಡ್ರೆ ಆ ಸೌಲಭ್ಯ ಬರ್ತದೆ. ಹಾಗಾಗಿ ನಿಮ್ಮ ಆಟೋ ಚಾಲಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ಸರ್ಕಾರದಿಂದ ಎಷ್ಟೋ ಬರ್ಬೋದು ಸರ್, ಎಷ್ಟೋ ಸಹಾಯ ಸಹಕಾರ ಬರುತ್ತೆ. ಆದರೆ ನಮ್ಮ ಆಟೋ ರಿಕ್ಷಾದವರು ತಲುಪೋತ್ತಿಗೆ ಅವೆಲ್ಲ ಮುಗಿದಿರ್ತಾರೆ ಸರ್, ಗ್ಯಾರಂಟಿ ಎಲ್ಲ. ಹೀಗಾಗಿ ಅವ್ರಿಗೆ ಒಂದು ಸ್ವಲ್ಪ ನಿಮ್ಮಂಥವ್ರು ಯಾರೋ ಅವ್ರಿಗೆ ಬಂದು ಒಂದು ಸ್ವಲ್ಪ ತಿಳುವಳಿಕೆಯನ್ನು ಅವ್ರ ಮುಂದೆ ಬಂದು ತಿಳುವಳಿಕೆಯನ್ನು ಕೊಟ್ಟರೆ ಮಾತ್ರ ನಮ್ಮಂಥವ್ರು ಎಲ್ಲರೂ ಉಪಯೋಗಿಸುವಂಥ ಒಂದು ಸೌಕರ್ಯ ಸಿಗ್ತೈತೆ ರೀ. ಇಲ್ಲಾಂತಂದ್ರೆ ನಾವು ದುಡಿಯೋದ್ರೊಳಗೆ ಇದರೊಳಗೆ ನಮ್ಮ ಕಾಲ ಹರಣ ಆಗಿಬಿಡ್ತೈತೆ ರೀ. ಹೀಗಾಗಿ ಅಂಥ ಸೌಲಭ್ಯವನ್ನು ಭಾಳ ಜನ ವಂಚಿತರಾಗಿದ್ದಾರೆ. ನಾವು ಅಷ್ಟೇ ಅಂತಲ್ಲ, ಎಷ್ಟೋ ರಾಜ್ಯಾದ್ಯಂತ ಜನ ಸರ್ಕಾರದಿಂದ ಎಷ್ಟೋ ಸವಲತ್ತುಗಳು ಸಿಗ್ತದೆ ರೀ. ಆದರೆ ಅದ್ರ ಉಪಯೋಗಿಸೋ ಜನ ಭಾಳ ಕಡಿಮೆ ಆಗಿದ್ದಾರೆ. ಜೊತೆಗೆ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಸ್ವಲ್ಪ ಭಾರಿ ಸ್ವಲ್ಪ ತಿಳಿಸಿ ಹೇಳುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು ದಯವಿಟ್ಟು. ಈಗ ಏನು ಇವತ್ತು ನಮ್ಮ ಸಂಘಟನೆ ಇದೆ, ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ನಮ್ಮ ಸಂಘಟನೆ ಇವತ್ತು ನಮ್ಮ ಕಾರ್ಮಿಕ ಪರ ಜೊತೆಗೆ ಅಸಂಘಟಿತ ಕಾರ್ಮಿಕ ಪರವಾಗಿ ನಿಂತಿರ್ತಾರೆ. ಹಾಗಾಗಿ ಈಗ ನಮ್ಮ ಸರ್ ಹೇಳಿದ ಪ್ರಕಾರ ಇವತ್ತು ನೋಡಿ, ಆಟೋ ಚಾಲಕರಿಗೆ ಇವತ್ತು ಮಾಹಿತಿ ಇಲ್ಲ. ಈ ಮಾಹಿತಿ ಕೊಟ್ಟು ಅವರಿಗೆ ಸ್ಮಾರ್ಟ್ ಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳೋಂಥ ಕೆಲಸಗಳು ಇವತ್ತು ದಯವಿಟ್ಟು ನಮ್ಮ ಏನು ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಇದ್ರ ಸಮೇತ ಆಟೋ ಚಾಲಕರಿಗೆ ದಯವಿಟ್ಟು ಆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊತ ಕೆಲಸವನ್ನು ದಯವಿಟ್ಟು ಮುಂದಿನ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಪದಾಧಿಕಾರಿಗಳು ನಾನು ಕೇಳ್ಕೊತಾ ಇದ್ದೀನಿ.